ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ಲಿ ಚಪ್ಪಾಳೆ ನಮ್ಮ ರಶ್ಮಿ ಹಾಗೂ ಚೆನ್ನಪ್ಪ ಅವರಿಗೆ. ಆಮೇಲೆ ಚೆನ್ನಪ್ಪ ಡಿ ಬಾಸ್ ಹಾಡಂದ್ರೆ ಇನ್ನೊಂದು ಚೂರಿ ಎಕ್ಸ್ಟ್ರಾರ್ಡಿನರಿ ಆಗಿ ಹಾಡ್ಬಿಡ್ತಾರೆ. ಅಷ್ಟು ಅಭಿಮಾನ ನಮ್ಮ ಚೆನ್ನಪ್ಪ ಅವರಿಗೆ. ಚೆನ್ನಪ್ಪ ವೆಲ್ಕಮ್ ಬ್ಯಾಕ್ ಕಣೋ ನಮ್ಮ ಸರಿಗಮಪ್ಪಗೆ. ಎಷ್ಟು ಖುಷಿ ಆಗತ್ತೆ ಇಲ್ಲಿ. ಯಾವಾಗ್ಲೂ ಖುಷಿನೇ, ನಮ್ಮನೆ ಅಲ್ವಾ? 4 ಜನ ಗುರುತಿಡಿಬೇಕಾದ್ರೆ ಇದೆ ಸ್ಟೇಜ್ ಅಲ್ವಾ, ಖುಷಿನೇ ಯಾವಾಗಲೂ. ಆಮೇಲೆ ನಾನು ಕೇಳ್ಪಟ್ಟೆ ಹೊಸ ಸ್ಟುಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ಯಾ ಅಂತ. ಹೇಳು ಚೆನ್ನಪ್ಪ, ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳಿ, ಯಾಕೆ ಚಿಕ್ಕದಾಗಿ ಹೇಳ್ತೀವಿ? ಲೈಟ್ ಸಣ್ಣ ಪುಟ್ಟ ರೆಕಾರ್ಡಿಂಗು, ಶಾರ್ಟ್ ಮೂವೀಸ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಚೆನ್ನಪ್ಪ. ಅಂದ್ರೆ ಒಂದು ಸ್ಟುಡಿಯೋದಲ್ಲಿ ಅವಕಾಶ ಸಿಕ್ಕು ಆ ಸ್ಟುಡಿಯೋದಲ್ಲಿ ಹಾಡಬೇಕು ಅಂತ ಹುಡುಕೊಂಡು ಬೆಂಗಳೂರಿಗೆ ಬಂದಂತ ನಮ್ಮ ಚೆನ್ನಪ್ಪ ಅನ್ನೋ ಹುಡುಗ ಇವತ್ತು ತನ್ನದೇ ಒಂದು ಸ್ಟುಡಿಯೋ ಇಟ್ಕೊಂಡು ಒಂದಷ್ಟು ರೆಕಾರ್ಡಿಂಗ್ಸ್ ಅದಕ್ಕೆ ಇದಕ್ಕೆಲ್ಲ ಮ್ಯೂಸಿಕ್ ಮಾಡ್ತಿದಾರಲ್ಲ, ನಿಜವಾಗ್ಲೂ ನಮಗೆ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ. ಈಗ VP ಸರ್ ಏನ್ ಹೇಳ್ತಾರೆ ಪರ್ಫಾರ್ಮೆನ್ಸ್ ಬಗ್ಗೆ? ಚೆನ್ನಪ್ಪ ಸರ್, ನೀನು ಸ್ಟುಡಿಯೋ ಕಟ್ಟಿದ್ಯಾ ಅಂತ ಕೇಳಿ ಎಷ್ಟು ಸಂತೋಷ ಆಯ್ತು ಗುರು. ಎಲ್ಲ ಸರ್ ಅರ್ಜುನ್ ಸರ್ ಇನ್ಸ್ಪಿರೇಷನ್ ಸರ್ ಅಷ್ಟೇ. ಎಲ್ಲಿ ಇದೆ ಸ್ಟುಡಿಯೋ ಬಂದಿರೋದು ನಿಂದು? ಸರ್ ರಾಮಮೂರ್ತಿ ನಗರ ಈಶಾನ್ ಸ್ಟುಡಿಯೋಸ್ ಅಂದ್ಬಿಟ್ಟು ಓಕೆ. ರೆಕಾರ್ಡಿಂಗ್, ಡಬ್ಬಿಂಗು ಮತ್ತೆ ಎಡಿಟಿಂಗ್ ಎಲ್ಲ ಮಾಡಿ. ನಾನೊಂದು ದಿನ ಬರ್ತೀನಿ ರೆಕಾರ್ಡಿಂಗ್ಗೆ. ಅದಕ್ಕಿಂತ ಭಾಗ್ಯ ಇದೆ. ಚೆನ್ನಪ್ಪ ಯಾವತ್ತೂ ಸ್ಪೆಷಲ್. ನಾನು ಬಂದಿಲ್ಲಿ ಭೇಟಿ ಆದ ಬ್ರೇಕಲ್ಲಿ ನಾನಂದೆ ಭಾಳ ಯಂಗ್ ಆಗಿ ಫ್ರೆಶ್ ಆಗಿ ಕಾಣ್ತಾ ಇದೆಯಾ ಗುರು, ವೆರಿ ಗುಡ್, ಹಿಂಗೆ ಮೈಂಟೈನ್ ಮಾಡ್ಕೋ ಬೆಳಿ ಅಂತ. ಕಲಾವಿದರಲ್ವಾ, ವಿ ಹ್ಯಾವ್ ಟು ಫೈಂಡ್ ಅ ನ್ಯೂ ಆಫ್ ಅವರ್ ಸೆಲ್ಸ್. ಆವಾಗಲೇ ನಮ್ಮ ಕಲೆ, ನಮ್ಮ ತಲೆ, ನಮ್ಮ ಬೆಲೆ ಜೀವಂತವಾಗಿರುತ್ತೆ. ಸೊ ವೆರಿ ಗುಡ್ ಚೆನ್ನಪ್ಪ, ನೀನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಆ್ಯಂಡ್ ರಶ್ಮಿ ಅವರೇ, ನಮ್ಮ ವಿನ್ನರ್ ಜೊತೆ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಅಂದಂಗೆ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಹಾಡಿದ್ರಿ ಇಬ್ರು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು VP ಸರ್. ಎಲ್ಲ ಹೊಸ ಮ್ಯೂಸಿಷಿಯನ್ಸ್ಗೆ ದೊಡ್ಡ ಇನ್ಸ್ಪಿರೇಷನ್ ಅರ್ಜುನ್ ಜನ್ಯ ಸರ್. ನಿಮಗೆ ಎಷ್ಟು ಹೆಮ್ಮೆ ಇದೆ ಸರ್ ಚೆನ್ನಪ್ಪ ಅವರ ಈ ಬೆಳವಣಿಗೆ ಬಗ್ಗೆ? ಮೇಡಮ್, ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಚೆನ್ನಪ್ಪ ಅವ್ರನ್ನ ಮೊದಲನೇ ಆಡಿಷನ್ ಅಲ್ಲಿ ಹೆಂಗ್ ನೋಡಿದ್ವಿ, ಅದೇ ಚೆನ್ನಪ್ಪ ಈಗಲೂ ಹಾಗೇ ಇದ್ದಾರೆ. ಆ ವ್ಯಕ್ತಿತ್ವ ಹಾಗೇ ಇದೆ. ಅವರು ಸ್ಟುಡಿಯೋ ಕಟ್ಟಿದ್ದಾರೆ, ಸ್ಟುಡಿಯೋ ಓನರ್ ಆಗಿದ್ದಾರೆ, ಎಷ್ಟೋ ವೇದಿಕೆಗಳಲ್ಲಿ ಹಾಡ್ತಾ ಇರ್ತಾರೆ. ಅವ್ರ ದಾರಿಲಿ ಅವರೇ ಬೆಳೆದಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಹೇಳೋದು, ಚೆನ್ನಪ್ಪ ಆಗಲಿ, ಸುನೀಲ್ ಆಗಲಿ, ಈ ಹುಡುಗರೆಲ್ಲರೂ ಎಷ್ಟೇ ನನ್ನ ಹತ್ರ ಕ್ಲೋಸ್ ಇದ್ರು ಮೇಡಮ್, ಇವತ್ತರೆಗೂ ಒಂದಿನೂ ನನ್ನ ಹತ್ರ ಒಂದು ಸಹಾಯನೂ ಕೇಳಿಲ್ಲ ಅವರು. ಬ್ಯೂಟಿಫುಲ್ ಚೆನ್ನಪ್ಪ, ಭಾಳ ಖುಷಿ ಆಗುತ್ತೆ. ಹೀಗೆ ರೀ, ನೀವಿದ್ದಾಗಂತೂ ನಿಮ್ಮ ಸೀಸನ್ ನನಗೆ ಇನ್ನೂ ನೆನಪಿದೆ. ಎಲ್ಲಾದರೂ ಹೋಗಿ ಕಾರ್ ತಗೊಂಡು ಎಲ್ಲಾದ್ರೂ ನಿಲ್ಲಿಸಿ ಒಂದೇ ಹೆಸರು, ಸರ್ ಚೆನ್ನಪ್ಪನ ಗೆಲ್ಸಿ, ಸರ್ ಚೆನ್ನಪ್ಪನ ಗೆಲ್ಸಿ. ಅದಾದ್ಮೇಲೆ ನಾನು ಮತ್ತೆ ಯಾರು ಆ ಲೆವೆಲ್ ಆಫ್ ಕ್ರೇಜ್ ಆಡಿಯನ್ಸ್ ನಾನು ನೋಡೇ ಇಲ್ಲ. ಒಂಥರ ಸರಿಗಮಪ್ಪ ಯಾವತ್ತು ನೆನ್ಪಿಟ್ಕೊಳ್ಳೋಂಥ ಸೂಪರ್ ಸ್ಟಾರ್ ಚೆನ್ನಪ್ಪ. ನಮಗೆ ಗುರುಗಳೇ, ನಿಮ್ಗೆ ಏನು ಅನಿಸ್ತದೆ? ಚೆನ್ನಾಗಿತ್ತು, ಸ್ಪಾರ್ಕ್ಲಿಂಗ್ ಪರ್ಫಾರ್ಮೆನ್ಸ್ ಇಬ್ರದ್ದು. ರಶ್ಮಿ ಆಲ್ಸೋ ವೆರಿ ನೈಸ್, ಸೂಪರ್. ಪೆಪ್ಪಿ ಸಾಂಗ್, ಪೆಪ್ಪಿ ನಂಬರು, ಡಾನ್ಸು ಗೀನ್ಸು ಎಲ್ಲ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಕೀಪ್ ಇಟ್ ಅಪ್, ಗಾಡ್ ಬ್ಲೆಸ್. ಈಗ ಮೇನ್ ವಿಷಯಕ್ಕೆ ಬರೋಣ. ಚೆನ್ನಪ್ಪ ಯಾರು? ಸರಿಗಮಪ್ಪ ಕಂಡ್ರಿ ಸರ್. ಕರೆಕ್ಟು. ಆಮೇಲೆ ಅಣ್ಣವರ ಭಕ್ತ, ಆಮೇಲೆ ಡಿ ಬಾಸ್ ಅವರ ಅಭಿಮಾನಿ. ಇದು ವಿಷಯಕ್ಕೆ ಬರೋಣ. ಚೆನ್ನಪ್ಪ ಡಿ ಬಾಸ್ ಅಭಿಮಾನಿಯಾಗಿ ಬಂದು ಡಿ ಬಾಸ್ ಹಾಡನ್ನ ಹಾಡಿ ಡೈಲಾಗ್ ಹೇಳಿಲ್ಲ ಅಂದ್ರೆ ನಡೆಯತ್ತಾ ಇಲ್ಲ. ಆದ್ರೆ ಇವತ್ತು ಚೆನ್ನಪ್ಪ ಒಂದು ಬೇರೆ ತರ ವೇರಿಯೇಷನ್ ಇರೋ ತರದ್ದು ಯಾವ್ದಾದ್ರು ಒಂದು ಡಿ ಬಾಸ್ ಡೈಲಾಗ್ ಹೇಳೋಕಂದ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು. ಪ್ರಚಂಡ ರಾವಣ, ಪ್ರಚಂಡ ರಾವಣ. ಸೂಪರ್. ಇದು ದರ್ಶನ್ ಸರ್ ಅವರ ಒಂದು ಮಾಸ್ ಪವರ್ಫುಲ್ ಡೈಲಾಗ್. ಈಗ ಸಾಫ್ಟ್ ಒಂದು ಮುಗ್ಧತೆ, ಸಾಫ್ಟ್ನೆಸ್ ಇರುವಂತಹ ಒಂದು ಪಾತ್ರಗಳನ್ನ ಮಾಡಿದಂಥ ದರ್ಶನ್ ಸರ್ ಅವರ ಡೈಲಾಗ್ ಡೆಲಿವರಿ ಹೇಗಿತ್ತು? ತಾಯಂದ್ರೆ, ತಂದಿಂದ್ರೆ, ಅಣ್ಣಂದ್ರ, ಅಕ್ಕಂದ್ರ, ನನಗೆ ದೇವರು ಕಣ್ ಕೊಟ್ಟಿಲ್ಲ, ಆದರೆ ಕುಳ್ಳು ಕೊಟ್ಟವನೆ. ವಯಸ್ಸಾಗಿರೋ ತಂದೆ, ವಯಸ್ಸಿಗೆ ಬಂದಿರೋ ತಂಗಿ, ಇವ್ರನ್ನೆಲ್ಲ ಸಾಕೋಣೆ ನನ್ನ ಮ್ಯಾಕೈತೆ. ನನ್ನ ಮನ್ಸಾಗ ಗೀತಿರೋ 2 ಸಾಲು ನಿಮ್ಮ ಮುಂದೆ ಇವತ್ತು ಆಡ್ತಾ ಇವನಿ. ಕೇಳಿಬಿಟ್ಟು ನಿಮ್ಮ ಬಹುಮಾನ ಕೊಡಿ ಅಂತ ತಲೆಬಾಗಿ ಕೇಳ್ತಾ ಇವನಿ. ಬಹುಮಾನ ಕೇಳಿದ ತಕ್ಷಣ 10 ಪೈಸಾ 20 ಪೈಸಾ ಹಾಕಿ ನಿಮಗೆ ನೀವೇ ಅಸಹ್ಯ ಮಾಡ್ಕೊಬೇಡಿ. 100 ರೂಪಾಯಿ ಆಗಲಿ 500 ರೂಪಾಯಿ ಆಗಲಿ ಲಕ್ಷ ಕೊಟ್ಟರು ಬೇಡ ಅನ್ನೋ ಅಹಂಕಾರ ನನಗಿನ್ನ ಬಂದಿಲ್ಲ.
ನಾನು ನಿಮ್ಮ ಮುಂದೆ ಇವಾಗ ಆಡ್ತೀನಿ, ಸ್ವಲ್ಪ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಚೆನ್ನಪ್ಪ, ನಾವೆಲ್ಲ ಇಲ್ಲಿ ಏನೇ ಮಾಡಿದ್ರು ನಮ್ಮ ಬಾಸ್ ದಾರಿ ನೋಡ್ಕೊಂಡು ನಾವು ಇನ್ಸ್ಪಿರೇಷನ್ ತಗೊಳ್ಳೋದು. ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯಿತು. ಸ್ವಲ್ಪ ಗರ್ವದಿಂದ ಹೇಳ್ಕೊಳ್ಳೋ ಕೆಲಸ ಏನು ಮಾಡಿಲ್ಲ ನಾನು. ಬಟ್ ಸ್ಟಿಲ್ ಯಾವ ಥರ ಒಂದಿನ ಆಗುತ್ತೆ. ನಮ್ಮ ಬಾಸ್ ಅಷ್ಟೆಲ್ಲ ಮಾಡೋರು ನಾವೇನು ಮಣ್ಣು ಅಂತ ಅವ್ರು ನೋಡ್ಕೊಂಡು ಇರ್ತೀವಿ, ಸಂತೋಷ ಆಗಿರ್ತೀವಿ. ಆದರೂ ದೇವ್ರು ಅವ್ರಿಗೆ ಆ ರೇಂಜಿಗೆ ಕಷ್ಟ ಕೊಡ್ತಾನಲ್ಲ, ಅದೇ ಸ್ವಲ್ಪ ಬೇಜಾರು ಅಷ್ಟೆ. ಮತ್ತೆ ಕಮ್ಬ್ಯಾಕ್ ಮಾಡಬೇಕು, ಅವ್ರು ಬರಬೇಕು ಇಂಡಸ್ಟ್ರಿಗೆ, ಅವ್ರು ನೋಡಿ ನಾವು ಖುಷಿ ಪಡಬೇಕು, ಅಷ್ಟೇ ನನಗೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಚೆನ್ನಪ್ಪ. ಆ್ಯಂಡ್ ಸ್ಟುಡಿಯೋಗೆ ಆಲ್ ದ ವೆರಿ ಬೆಸ್ಟ್ ಚೆನ್ನಪ್ಪ. ಸೂಪರ್, ಗುಡ್ ಲಕ್. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು. ಸರಿ, ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆರ್ಯಾಗೆ. ಹೆಂಗೆ ಅದು ಯಾಹೂ ಯಾಹೂ ಅನ್ನೋದು? ಹೆಂಗ್ ಬೇಬಿ ಆಡೋದು? ಯಾಹೂ ಯಾಹೂ. ಆಮೇಲೆ ಈ ಅನ್ನೋದು, ಆ ಈನ ಎಷ್ಟು ಚೆನ್ನಾಗಿ ಬಿಡಿಸಿ ಹಾಡಿದ್ದಾರೆ ಅಂತಂದ್ರೆ, ಬೇಬಿ ಹಾಡ್ತೀಯಾ, ಲಿರಿಕ್ಸ್ ಜ್ಞಾಪಕ ಇಟ್ಕೋತೀಯ, ಮಧ್ಯದಲ್ಲಿ BGM ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತೀಯ, ಬೀಟಿಗೆ ತಕ್ಕಂಗೆ. ಹಿಂಗೆ ಜ್ಞಾಪಕ ಇಟ್ಕೋತೀಯ ಇದೆಲ್ಲ? ನಾನು ಮನೇಲಿ 10 times 100 times ಪ್ರಾಕ್ಟೀಸ್ ಮಾಡ್ತೀನಿ. ಅವಾಗ ಅದನ್ನು ನೆನ್ಪಿಟ್ಕೊಂಡು ಸ್ಟೇಜಲ್ಲಿ ಹಾಡ್ತೀನಿ. ಮನೇಲಿ ಅವಳು 10 to 100 times ಪ್ರಾಕ್ಟೀಸ್ ಮಾಡ್ತಾಳೆ, ಗೊತ್ತಾಯ್ತಾ? 10 to 100 times. ಬಟ್ ಈ ಯಾಹೋ ಇಂದು ಬಾನಿಗೆಲ್ಲ ಹಬ್ಬ ಅಂತ ಏನು ಹಾಡಿದೆ, ಎಷ್ಟು ಹಬ್ಬವಾಗಿತ್ತು ಅನ್ನೋದನ್ನ ನಮ್ಮ ಅರ್ಜುನ್ ಸರ್ ಹತ್ರ ಕೇಳ. ಸಿಂಚನ, ಹಾಂ ಸರ್. ನೀನು ಹಾಡಿದ್ರೇನೆ ಹಬ್ಬ, ಸುಮ್ಮನೆ ನಿಂತರೂ ಹಬ್ಬ, ನೀನು ನಕ್ಬಿಟ್ರಂತೂ ಹಬ್ಬ, ನೀನು ಇದ್ರೇನೆ ಹಬ್ಬ. ಎಷ್ಟು ಚೆನ್ನಾಗಿ ಹಾಡ್ದಲ್ಲ ಕಂದ. ಒಂದು ಥ್ಯಾಂಕ್ ಯು ಸರ್. ಈ ಕೋಗಿಲೆ ಹಾಡುತ್ತೆ ಅಂತ ಕೇಳಿದೀನಿ, ನೀನ್ ನವಿಲ್ ತರ ಹೌದು. ಸಿಂಚನ, ಹಾಂ ಸರ್. ಚೆನ್ನಾಗಿ ಹಾಡ್ದೆ ಮಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ಸರಿ, ನೀನೇ ಕೇಳಂಗಂದ್ರೆ ಗುರುಗಳ ಹತ್ರ. ಸರ್, ನನ್ನ ಸಾಂಗ್ ಹೇಗಿತ್ತು? ಇವಳು ಸಿಕ್ಕಾಬಟ್ಟೆ ಇದ್ದಾಳೆ ಇವಳು. ಈಗ ಈ ಯುಗಾದಿ ಗಿಫ್ಟ್ಗೆ ನಿನ್ ಗಿಫ್ಟು ನಿನಗೇನೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡಿದೆ ಮರಿ, ಎಷ್ಟು ಚೆನ್ನಾಗಿ ಹಾಡಿದೆ. ಎಷ್ಟು ಕಷ್ಟಕರವಾದ ಗೀತೆ ಇದು, ಅದನ್ನೆಲ್ಲ ಅಷ್ಟೆಲ್ಲ ಜ್ಞಾಪಕ ಇಟ್ಕೊಂಡು ಹಾಡೋದು ಏನದು ಹುಡುಗಾಟನ ಇಲ್ಲವೇ ಇಲ್ಲ. ಅಷ್ಟು ಚೆನ್ನಾಗಿ ಹಾಡಿದೆ ನೀನು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವೆಲ್ಕಮ್ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.